ವೀಕ್ಷಕರೇ ನಮಸ್ಕಾರ. ಕರ್ನಾಟಕ 9 ವರದಿಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮಾನ್ಯ ತಹಶೀಲ್ದಾರ್ ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ವತಿಯಿಂದ ಗೃಹ ಬಳಕೆ ಅಡುಗೆ ಅನಿಲ ಗ್ಯಾಸ್ ಸಿಲಿಂಡರ್ ಅಕ್ರಮ ಮಾರಾಟ ತಡೆಗಟ್ಟಲು ಕೂಡಲೇ ಹೆಲ್ಪ್ ಲೈನ್ ಆರಂಭಿಸಿ ಮನವಿ ಕೊಡಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಘಟಕ ಸುರಪುರ ಜಿಲ್ಲಾ ಯಾದಗಿರಿ ಇದ್ದು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಇರಾನ್ ಅಮೆರಿಕ ಯುದ್ಧದಿಂದ ಸುರಪುರ ತಾಲೂಕಿನಾದ್ಯಂತ ಗೃಹ ಬಳಕೆ ಸಿಲಿಂಡರ್ ಗ್ಯಾಸ್ ಅಡುಗೆ ಅನಿಲ ವಿತರಣೆಯಲ್ಲಿ ಸಮಸ್ಯೆ ಉಂಟಾಗಲು ಕಾರಣ ಅಡುಗೆ ಅನಿಲ ಸಿಲಿಂಡರ್ಗಳನ್ನು ಅಕ್ರಮವಾಗಿ ಹೋಟೆಲ್ ಹಾಗೂ ವಾಣಿಜ್ಯ ವ್ಯಾಪಾರಿಗಳಿಗೆ ಮಾರಾಟ ಮಾಡುತ್ತಿರುವುದರಿಂದ ನಮ್ಮ ಗಮನಕ್ಕೆ ಬಂದಿರುತ್ತದೆ. ಇದರಿಂದ ಸಾರ್ವಜನಿಕರಿಗೆ ಸಿಲಿಂಡರ್ ಸಿಗದೆ ಪರದಾಡುವಂತಾಗಿದೆ. ಬ್ಯೂರೋ ರಿಪೋರ್ಟ್, ಯಾದಗಿರಿ ಜಿಲ್ಲಾ, ಹನುಮಂತ್ ಡೋರಿ. ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲೋವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲೋವರೆಗೆ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು. ಗೃಹ ಬಳಕೆ ಅಡುಗೆ ಅನಿಲ ಏನು ಗ್ಯಾಸ್ಗಳು ಅಕ್ರಮ ಮಾರಾಟಗಳಿಗೆ ಕಳೆದ 4 ದಿನಗಳ ಬಂದಾಗಿರ್ತಕ್ಕಂಥ ಹೆಲ್ಪ್ಲೈನನ್ನು ಚಾಲೂ ಮಾಡಬೇಕು ಒತ್ತಾಯಿಸುತ್ತೇವೆ. ಕಾರಣಕ್ಕೆ ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದಿಂದ ಇವತ್ತು ಗೃಹ ಬಳಕೆ ಸಿಲಿಂಡರು ವಿತರಣೆಯಲ್ಲಿ ಭಾಳ ಸಮಸ್ಯೆ ಆಗುತ್ತಿದೆ. ಈಗಿದ್ದು ಕೂಡ ಕೆಲವೊಂದು ಹೋಟೆಲ್ ವ್ಯಾಪಾರಿಗಳಾಗಿರ್ಬೋದು, ವಾಣಿಜ್ಯ ವ್ಯಾಪಾರಿಗಳು ಗೃಹ ಬಳಕೆ ಅಡುಗೆಯನ್ನು ಬಳಸ್ತಿರೋದ್ರಿಂದ ಸಾರ್ವಜನಿಕ ಗೃಹ ಬಳಕೆ ಅಡುಗೆಯನ್ನು ಸಿಗುವಂಥ ಪರಿಸ್ಥಿತಿ ಹೊರಡುವಂತಾಗಿದೆ. ಇವತ್ತು ನಾವು ನಿಮಗೆ ಫೋಟೋ ಇರ್ಬೋದು, ಬೇಲ್ಗೂಡಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಫ್ರೆಂಚ್ ಇಡ್ಲಿ ಆಗಿರ್ಬೋದು, ಚಹಾ ಅಂತ ಗೃಹ ಬಳಕೆ ವಾಣಿಜ್ಯ ಸಿಲಿಂಡರ್ ಇಲ್ಲ ಸಲಗ ಅದನ್ನೇ ಬಳಸ್ತೀವಿ. ಇದರಿಂದ ಏನಾಗ್ತದೆ ಮತ್ತಿಷ್ಟು ಸ್ವಲ್ಪ ಅಂದರೆ ಅಭಾವ ಸೃಷ್ಟಿಯಾಗ್ತದೆ. ಅದಕ್ಕೋಸ್ಕರ ತಾವು ಕೂಡಲೇ ಎಚ್ಚೆತ್ಕೊಂಡು ಯಾರ್ಯಾರು ಗೃಹ ಬಳಕೆಯ ಒಂದು ಅನಿಲವನ್ನು ವಾಣಿಜ್ಯ ಅನಿಲಗಳಲ್ಲಿ ಉಪಯೋಗಿಸಿದ್ರು ಕೂಡ ಅವರು ಕ್ರಮ ತೆಗೆಸಿ ಕೂಡ ಚಿಕಿತ್ಸೆ ಮಾಡಬೇಕು. ಮತ್ತೇನಪ್ಪ ಅಂತಂದ್ರೆ ಇವತ್ತು ಇನ್ನೊಂದು ವಿಷಯ ತಮ್ಮ ಗಮನಕ್ಕೆ ತರಬಹುದೇನೆಂದರೆ, ಈಗ ಗ್ರಾಹಕರು ಒಂದು ಕಡೆ 4 ಹೆಲ್ಪ್ ಲೈನ್ ಬುಕ್ ಮಾಡೋಕೆ ಹೋದ್ರೆ ಅದು ಹೆಲ್ಪ್ ಲೈನ್ ಹೋಗಕ್ಕಿಲ್ಲ, ಸ್ವಿಚ್ ಆಫ್ ಅಂತ ತೋರಿಸ್ತದೆ. ಹಾಗಾಗಿ ನಿಂತು ಹೋಗೋದ್ರಿಂದ ಗ್ರಾಮೀಣ ಪ್ರದೇಶದ ಜನರು ದೂರದಲ್ಲಿ ಬಂದು ಸಿಲಿಂಡರ್ ಏನಪ್ಪ ಅಂದ್ರೆ ಗ್ಯಾಸ್ ಏಜೆನ್ಸಿ ಬರ್ತಕ್ಕಂಥ ಒಂದು ಸಮಸ್ಯೆ ಎದುರಾಗಿದೆ. ಅದಕ್ಕೋಸ್ಕರ ಕೂಡಲೇ ಅದನ್ನು ಕೂಡ ತಾವು ಪರಿಹರಿಸಬೇಕು. ಹಾಗೆ ಇವತ್ತು ಗೃಹ ಬಳಕೆ ನಗರ ಪ್ರದೇಶದಲ್ಲಿ